ಹಾಯ್ ಹಲೋ ನಮಸ್ಕಾರ ಫ್ರೆಂಡ್. ಶ್ರಾವಣಿ ಲೇಡೀಸ್ ಟೇಲರ್ ಸ್ವಾಗತ ಸುಸ್ವಾಗತ. ಇವತ್ತಿನ ಟಾಪಿಕ್ ಬಂದು ಅಂಬ್ರೆಲಾ ಫ್ರಾಕು ಸ್ಟಿಚಿಂಗ್ ಇದೆ. ನಿನ್ನೆ ಕಟಿಂಗ್ ಇತ್ತು, ಇವತ್ತು ಸ್ಟಿಚಿಂಗ್ ಇದೆ. ಅಂದರೆ ಜೋಡಿಸ್ಲಿಕ್ಕತ್ತಿದ್ದೆ, ಆಮೇಲೆ ವಿಡಿಯೋ ನೆನಪಾಯಿತು. ವಿಂಟರ್ ಮಳೆಗಾಲ ಸೀಸನ್, ಹಾಗಾಗಿ ನಾನು ಚಳಿ ಇದು ಅಂದ್ಕೊಂಡು ಜಾಸ್ತಿ ಮಾಡಿರ್ಕಿಲ್ಲ ವಿಡಿಯೋ. ಇವಾಗ ಮಾಡ್ತಾಯಿದ್ದೀನಿ. ಇದು ಬಟ್ಟೆ ಇದೈತೆ ಅಂತ ಹೇಳಿದ್ನಲ್ಲ, ಗುಂಡು ಪಿನ್ ಹಾಕಿದ್ದೀನಿ. ಆ ಕಡೆ ಒಂದು ಈ ಕಡೆ ಒಂದು. ಇದು ರೌಂಡ್ ನೆಕ್ಕು, ಕೊರಳು ಹೊಲಿಸ್ತಾ ಇದ್ದೀನಿ. ಫ್ರೆಂಡ್, ಇದು ಹೊಲಿಸ್ತಾ ಇದ್ದೀನಿ. ನ್ಯಾಚ್ ಹಾಕಿದೆ, ಸ್ವಲ್ಪ ರೌಂಡ್ ಎಲ್ಲ ನ್ಯಾಚ್ ಹಾಕಿ ಹೊಲಿಸ್ಕೊಂಡೀನಿ. ಅದ್ರ ಮೇಲೆ ಸ್ವಲ್ಪ ಹೊಲಿಗೆ ಹಾಕಿ, ಅಂದರೆ ಬಟ್ಟೆ ಭಾಳ ಸಿಂಕ್ ಆಗುತ್ತೆ ನೋಡ್ಕೊಂಡು ಇದನ್ನು ಮಾಡಬೇಕು ಅಂತ ಸ್ಲೋ ಮೂಮೆಂಟ್ಲೇ ಹೊಲಿತಾ ಇದ್ದೀನಿ. ಕಸ್ಟಮರು ಮತ್ತು ಚೆನ್ನಾಗಾಗಿಲ್ಲ ಅಂದ್ಗಿಂದರ ಅನ್ನೋದಕ್ಕೆ ನೀಟಾಗಿ ಹೊಲಿಬೇಕು. ಈ ಥರ ರೌಂಡ್ ನೆಕ್ಕು ಫುಲ್ಲ ಭಾಳ ಅಂದ್ರೆ ಭಾಳ ಜರಿತೈತಿ. ನೋಡಿ ಸ್ಟಿಚ್ ಮಾಡ್ತೀನಿ. ಓಕೆ ಫ್ರೆಂಡ್, ಈ ಥರ. ಆಮೇಲೆ ಇದೊಂದು ಫ್ರಂಟ್ ನೆಕ್ ಒಂದು ಹೊಲದು ಸ್ಟಿಚ್ ಹಾಕ್ಕೋತೀನಿ. ಈ ಥರ ಬರುತ್ತೆ. ಬಟ್ ಇದನ್ನು ಫ್ರಂಟ್ ನೆಕ್ಕು ಹೊಲಿಸ್ಕೊಂಡು ಇದನ್ನು ಮಾಡಿಕೊಂಡು ಬಿಗ್ ಸ್ಟಿಚ್ಲೆ ಸೈಡೆಲ್ಲ ಅಟ್ಯಾಚ್ ಮಾಡ್ಕೋತೀನಿ. ಬಗಲು ಸೈಡದು ಇವೆಲ್ಲ ಸ್ಟ್ರೈಟ್ ಹೊಲಿಗೆ ಹಾಕ್ಕೋತೀನಿ. ಇದನ್ನು ಮಾತ್ರ ನೆಕ್ ಅಷ್ಟೇ ಹೊಲಿತೀನಿ. ಆಮೇಲೆ ಹೊಲಿಸ್ಕೋಬೇಕು. ಸೀದಾ ಉಲ್ಟಾ ನೋಡ್ಕೋಬೇಕು ಬಟ್ಟೆ. ಅಂದರೆ ಚೂರು ಡಾರ್ಕ್ ಇದೆ, ಅಂದರೆ ಸೇಮ್ ಕಾಣುತ್ತೆ. ಬಟ್ ಒಂದೊಂದು ಕಡೆ ಗ್ರೀನ್ ಮೋಡ್ ಐತಲ್ಲ, ಅದು ಚೂರು ಡಾರ್ಕ್ ಅನಿಸುತ್ತೆ. ಅದರ ಮೇಲೆ ನಾವು ಕಂಡುಹಿಡಿಯೋದು. ಹಾಗಾಗಿ ಇದು ಫ್ರಂಟು ವಿ ಆಕಾರ ಒಳಗೆ ಬಂದಿದೆ. ಹೇಳಿದ್ನಲ್ಲ, ವಿ ಅಥವಾ ಲೀಫು ಆ ಟೈಪ್ ತೊಗೋತೀನಿ. ಬಟ್ ಇದು ಬಟ್ಟೆ ಜರಿ ಆತೈತಿ, ನೋಡಿಕೊಂಡು ಸ್ಟಿಚ್ ಹಾಕ್ತೀನಿ. ಓಕೆ ಫ್ರೆಂಡ್, ಬಟ್ ಇದಕ್ಕೂ ಗುಂಡು ಪಿನ್ನ ಹಾಕಲೇಬೇಕು. ಇಲ್ಲೇ ಅಟ್ಯಾಚ್ ಇಟ್ಕೋಬೇಕು. ಸ್ವಲ್ಪ ವಿ ಆಕಾರ ಬಂದಿದೆ, ಎಲೆ ಆಕಾರನೂ ಇಲ್ಲಿ ಬಂದಿದೆ. ಚೂರು ಇಲ್ಲಿ ವಿ ಸ್ವಲ್ಪ ಬಂದಿದೆ. ಅಂದರೆ ಭಾಳ ಡೀಪ್ ಅಂದರೆ ಇದು ಬರತ್ತೆ ಅಂತಂದು ಮಾಡೇ ಇಲ್ಲ, ಸ್ವಲ್ಪ ಕೊಟ್ಟೇನೆ. ಇದೀಗ ಸೈಡಲ್ಲಿ ಬಿಗ್ ಸ್ಟಿಚ್ ಹಾಕಿ ಅಟ್ಯಾಚ್ ಮಾಡ್ತೀನಿ. ಓಕೆನಾ? ಅಂದರೆ ಬಟ್ಟೆ ಭಾಳ ಜರಿತಾ ಇದೆ, ಅದಕ್ಕೆ ಸ್ಲೋಲಿ ಮಾಡತ್ತೀನಿ. ವಿಡಿಯೋ ನೋಡಿ ಲೈಕ್ ಮಾಡಿ ಫ್ರೆಂಡ್. ಹೊಸಬ್ರಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಓಕೆ ಫ್ರೆಂಡ್, ಇದು ಬ್ಯಾಕು ಫ್ರಂಟು ಸೈಡ್ ಹೊಲಿಗೆ ಎಲ್ಲ ಆಯಿತು. ಭಾಳ ಬಟ್ಟೆ ಉಬ್ಬತ್ತಲ್ಲ, ಸ್ಲೋ ಮೂಮೆಂಟ್ಲೇ ಹಾಕೀನಿ. ಒಂದು ಸಲ ಬೆಚ್ಚಿ ಮತ್ತೆ ಹಾಕಿದ್ದೀನಿ ಹೊಲಿಗೆ. ಇಲ್ಲೆಲ್ಲ ಕರೆಕ್ಟಾಗಿ ಬರಲೇ ಇಲ್ಲ, ಹಾಗಾಗಿ ಒಮ್ಮೆ ಓಪನ್ ಮಾಡಿದೆ ಸ್ಟಿಚ್ ಕರೆಕ್ಟಾಗಿ ಬರಲಿ ಅಂತ. ಹಾಗಾಗಿ ಲೇಟ್ ಆಗುತ್ತೆ. ಇವಾಗ ಇಲ್ಲಿ 2 ಟಕ್ಸ್, ಬ್ಯಾಕ್ ಸೈಡು 2 ಟಕ್ಸ್ ಹಾಕಬೇಕು. ಕರೆಕ್ಟಾಗಿ 2 ರೆಡಿ ಮಾಡಿ, ಆಮೇಲೆ ಕಸಿಗೆ ಮೇಲೆ ಸಣ್ಣ, ಕೆಳಗೆ ಅಗಲ ಮಾಡೀನಿ. ಇದು ಸ್ಲೀವು ಸಿಂಗಲ್ ಫೋಲ್ಡಿಂಗು ಡಬಲ್ ಫೋಲ್ಡಿಂಗು ಮಾಡ್ಕೋತೀನಿ. ಇದು ಕಸಿದು, ಇದು ಕಸಿ ಅಗಲ ಇಟ್ಟೀನಿ. ತಳಗ ಮೇಲೆ ಉದ್ದ ಈ ಥರ ಅಗಲ ಬರುತ್ತೆ. ಅಗಲ ಇದು ಮೇಲೆ. ಇದನ್ನು ಹೊಲಿಸ್ಕೋಬೇಕು. ಇವೆರಡು ರೆಡಿ ಮಾಡ್ಕೋತೀನಿ. ಇವಾಗ ಟಕ್ಸ್ ಹಾಕ್ತೀನಿ. ಸ್ಲೀವು ಡಬಲ್ ಫೋಲ್ಡು, ಅಂದ್ರೆ ಕೆಳಗಡೆ ತೋಳಿಗೆ ಫೋಲ್ಡಿಂಗ್ ಮಾಡಿ ಇಟ್ಕೋಬೇಕು. ಈ ಥರ ಫೋಲ್ಡ್ ಮಾಡಿ ಹೊಲಿಗೆ ಹಾಕ್ತೀನಿ. 2 ರೆಡಿ ಮಾಡ್ಕೋತೀನಿ ಫ್ರೆಂಡ್. ಸ್ವಲ್ಪ ಇವಾಗ ಟಕ್ಸ್ ಹಾಕ್ತೀನಿ. ಸ್ಟ್ರೈಟ ಒಂದು 5 ಇಂಚ ಉದ್ದು, ಅಗಲ ಈ ಕಡೆ 1 ಇಂಚು, ಆ ಕಡೆ ಒಂದು ಹಾಫ್ ಇಂಚ್ ಅಷ್ಟೇ ತೊಗೋತೀನಿ ಫ್ರೆಂಡು.
ಅಂದರೆ 1/2 ಇಂಚಿದ ಲೆಕ್ಕ ಅಷ್ಟೇ ಕೊಟ್ಟೀನಿ. ಓಕೆ ಫ್ರೆಂಡ್, ಇದು ಕಸಿಗೆಗೆ ನಾನು ಇಲ್ಲಿ ಕೆಳಗೆ ಅಗಲ ತೊಗೊಂಡಿನಿ, ಮೇಲೆ ಸಣ್ಣ ತೊಗೊಂಡಿನಿ. ಸಣ್ಣ ಇದ್ದ ಕಡೆಯಿಂದ ಹೊಲಿಗೆ ಹಾಕ್ಕೊತ ಬರ್ತೀನಿ. ಸೀದಾಕ ಹೊಲಿಗೆ ಹೊಳಿಸ್ಕೊಂಡೀನಿ. ಉಲ್ಟಾ ಇಟ್ಟು ಹೊಲಿಗೆ ಹಾಕ್ಕೊಂಡು ಸೀದಾ ಹೊಳಿಸ್ಕೋಬೋದು. ಫಸ್ಟ್ ಲಾಕ್ ಮಾಡಿಕೊಂಡು ಓಕೆ, ಇದು ಸ್ಟ್ರೇಟ 2 ಹೊಲಿಗೆ ಹಾಕ್ತೀನಿ. ಸ್ವಲ್ಪ ಮೂಲೆ ಮೇಲೆ ಸ್ವಿಚ್ ಸ್ಟಾಪ್ ಮಾಡಿ ಅಗಲ ಇದ್ದ ಕಡೆಯಿಂದ ಈ ಥರ ಅಗಲ ಬರುತ್ತೆ. ಇದು ಎಷ್ಟ ಇದ್ದಿದ್ದು ಕಟ್ ಮಾಡಿ ತೆಗೆದು ಅದೇ ಸೇಮ ಇನ್ನೊಂದು ಹೊಲಿಗೆ ಹಾಕ್ಕೋಬೇಕು, ಅಂದ್ರೆ ಡಬಲ್ ಸ್ಟಿಚ್ಚು. ಓಕೆ, ಈ ಥರ ಹೊಲಿಗೆ ಹಾಕ್ಕೋಬೇಕು. ಮತ್ತು ಇದು ಸ್ಟ್ರೇಟ್ ಹಾಕೋ. ಓಕೆ ಫ್ರೆಂಡ್, ಸ್ಟಿಚ್ ಆಯಿತು. ಇನ್ನು ಈ ಬಟ್ಟೆನ ಹೊಲಿಗೆ ಒಳಗೆ ಮಾಡಿ ಹೊಳಿಸ್ಕೋದಷ್ಟೇ. ಸ್ಟ್ರೇಟ ಮಾಡಿಕೊಂಡು ಇಲ್ಲಿ ಮೂಲೆ ಮೇಲಿಂದ ಈ ಥರ ಮಾಡ್ಕೋಬೇಕು. ಒಳಗೆ ಸೇರಿಸ್ಕೊಂತ ಸ್ಟ್ರೇಟ 2 ಅಷ್ಟೇ ಮಾಡ್ಕೊತೀನಿ. ಬಟ್ಟೆ ತಿಳುವಿದ್ರು ಉಬ್ಬತ್ತ, ಬಟ್ ನೀಟ್ ಕಾಣತ್ತ. ಅಂದರೆ ಕೆಳಗೆ ಹಾಕಲ್ಲ, ಮೇಲೆ ಸಣ್ಣ 2 ಸೇಮ್ ಮಾಡ್ಕೊಂಡೀನಿ. ಈ ಥರ ಅಂದ್ರೆ ರೆಡಿಮೇಡ್ ಫ್ರಾಕಿಗೆ ಬರ್ತಾವಲ್ಲ, ಕೆಳಗೆ ಆಗಲ್ಲ ಮೇಲೆ ಸಣ್ಣ ಇದನ್ನು ಮಾಡಿಕೊಂಡು. ಇನ್ನು ಇದು ಬೌಡಿಗೆ ಬ್ಯಾಕ್ ಸೈಡು ಟಕ್ಸಿ ಮಿಡಲ್ ಬರುವಂಗೆ ಈ ಥರ, ಅಂದರೆ ಕೆಳಗೆ ಅಗಲ ಇದ್ದಿದ್ದು ಮಾಡಿ ಸಣ್ಣ ಇದ್ದಿದ್ದು ಹೊಲಿಗೆ ಒಳಗೆ ಅಟ್ಯಾಚ್ ಮಾಡ್ಕೊಂಡು, ಅಂದರೆ ಸೈಡ್ ಫಿಟ್ಟಿಂಗ್ ಕೊಡ್ತೀವಲ್ಲ ಅದ್ರೊಳಗೆ ಈ ಥರ ಹಚ್ಕೊಂಡಿವಿ ಅಂದ್ರೆ ಆಮೇಲೆ ಎಷ್ಟು ಬೇಕೋ ಅಷ್ಟು ಫಿಟ್ಟಿಂಗ್ ತೊಗೊಳತ್ತ. ನಡೆದಾಗ ಸಣ್ಣ ಇದ್ರೆ ದಪ್ಪ ಇದ್ದರೂ ಅಡ್ಜಸ್ಟ್ ಆಗುತ್ತೆ. ಇಲ್ಲೊಂದು ಲಾಕ್ ಮಾಡ್ಕೊಂಡು 2 ರಪ್ಪು ಹಾಕಿಬಿಟ್ರೆ ಅಂದರೆ ಫಿಟ್ಟಿಂಗ್ ಒಳಗೆ ಮತ್ತೆ ಸ್ಟಿಚ್ ಕುಂದ್ರತ್ತ. ಸುಮ್ಮನೆ ಆಮೇಲೆ ಮರೆಯೋದು ಬೇಡ ಅಂತ ಇವಾಗ ಹಚ್ಕೊಂಡಿಡ್ತೀನಿ. ಆಮೇಲೆ ಈಗ ತೋಳು ಶೋಲ್ಡ್ರ್ ಅಟ್ಯಾಚ್ ಮಾಡಿ ತೋಳಂದು ಹಚ್ಚಬೇಕು. ಇದಾದರೂ ಅಷ್ಟೇ ಈ ಥರ ಈ ಟಕ್ಸಿದ ಎಂಡ್ ಬರುತ್ತಲ್ಲ ಅದರ ಮಧ್ಯೆ ಲಾಕ್ ಮಾಡ್ಕೋಬೇಕು. ಓಕೆ, ಇಷ್ಟು ಅಂದರೆ ಅವ್ರಿಗೆ ನಡ ದೊಡ್ಡದಾದರೂ ಲೂಸ್ ಆದರೂ ನಡೆದಾಗ ಇದನ್ನೇ ಟೈಟ್ ಮಾಡ್ಕೊಳ್ಬೋದು. ಬೇಕಾದ್ರೆ ಇದ್ರ ಮಾಡ್ತಾರೆ. ಮತ್ತು ಸ್ಲೀವ್ ಫೋಲ್ಡಿಂಗ್ ಕೊಟ್ಟಿನಿ ತಳಗೆ. ಇದನ್ನು ಬೌಡಿ ಅಟ್ಯಾಚ್ ಅಂದರೆ ಶೋಲ್ಡ್ರ್ ಅಟ್ಯಾಚ್ ಕೊಟ್ಟು ಸ್ಲೀವ್ ಹಚ್ಕೋತೀನಿ. ಇವಾಗ 2 ಶೋಲ್ಡ್ರು ಸೀದಾ ಇಟ್ಟು ಡಬಲ್ ಹೊಲಿಗೆ ಹಾಕ್ತೀನಿ. ಭುಜ ಜೋಡಿಸೋದು ಇದು ನೋಡಿ ಫ್ರೆಂಡ್, ಎಕ್ಸ್ಟ್ರಾ ಬಟ್ಟೆ ಇದ್ದಿದ್ದು ಶೋಲ್ಡ್ರ್ ಅಟ್ಯಾಚ್ ಇದು ಕಟ್ ಮಾಡಿ ತೆಗಿತೀನಿ. ಆಮೇಲೆ ಶೋಲ್ಡ್ರ್ ಅಟ್ಯಾಚ್ ಇದು ಕರೆಕ್ಟಾಗಿ ನಡ ಮಧ್ಯ ಬಟ್ಟೆ ಹಿಡೋದು ಈ ಥರ ಆ ಕಡೆ ಈ ಕಡೆ ಮೀಡಿಯಮ್ ಕರೆಕ್ಟಾಗಿ ತೊಗೋಬೇಕು. ಓಕೆ ಫ್ರೆಂಡ್, ಸ್ಲೀವ್ ಅಟ್ಯಾಚ್ ಆಯಿತು, ಕಸಿ ಹಚ್ಚಿದ್ದಾಯಿತು. ಇನ್ನು ಬೌಡಿದು ಒಂದು ಸೈಡು ಸ್ಟಿಚ್ ಹಾಕಿ ಆಮೇಲೆ ಅಂಬ್ರೆಲಾ ಬೌಡಿಗೆ ಅಟ್ಯಾಚ್ ಮಾಡ್ಕೋಬೇಕು. ಇದು 2 ಭಾಗ ಆಗಿರತ್ತೆ, ಇದನ್ನು ಅಟ್ಯಾಚ್ ಮಾಡ್ಕೋಬೇಕು. ಆ ಕಡೆದು ಈ ಕಡೆದು ಅಟ್ಯಾಚ್ ಮಾಡ್ಕೊಂಡು ಇದಕ್ಕೆ ಸೇಮ್ ಸ್ಟಿಚ್ ಹಾಕ್ಕೋಬೇಕು. ಹಿಂಗೆ ನೋಡಿ ಹಿಗ್ತೈತೆ ಅಂತ ಹೇಳಿದ್ನಲ್ಲ, ಸ್ವಲ್ಪ ಜಾಸ್ತಿ ಬಂದೈತಿ ಅಂಬ್ರೆಲಾ. ಇದನ್ನು ಹೊಲಿಗೆ ಹಾಕ್ಕೋತೀನಿ, ಅಂದ್ರೆ ಲೈನಿಂಗ್ ಅಟ್ಯಾಚ್ ಕೊಟ್ಟು ಹೊಲಿಗೆ ಹಾಕ್ತೀನಿ. ಇವಾಗ ಸ್ಲೀವ್ ಕಡೆಯಿಂದ ಒಂದು ಹೊಲಿಗೆ ಹಾಕ್ತೀನಿ, ಅಂದರೆ 2 ಕೂಡ ಒಮ್ಮೆ ಅಟ್ಯಾಚ್ ಮಾಡ್ಕೋಬೋದು ಅಂತ. ಓಕೆನಾ? ಓಕೆ ಫ್ರೆಂಡ್, ಇದು ಸೈಡ್ ಅಟ್ಯಾಚ್ ಮಾಡ್ಕೊಳ್ತೀನಿ. ಅಂದರೆ ಬೌಡಿಯಿಂದ ಈ ಕಡೆದು ಸೈಡದು ಅಟ್ಯಾಚ್ ಮಾಡ್ಕೊಂಡು ಇದ್ರ ಮೇಲಿನ ಲೈನಿಂಗು ಇಲ್ಲಿ ನಡದಷ್ಟೇ ಅಟ್ಯಾಚ್ ಮಾಡ್ಕೊತೀನಿ. ಆಮೇಲೆ ಕೆಳಗೆ ಪಿಕೋ ಮಾಡೋಣ. ಇದು ಬಂದು ಲೈನಿಂಗು, ಇದು ಸೇಮ್ ಸೈಡ್ ಅಟ್ಯಾಚ್ ಬೇಕೇ ಬೇಕು. ಅಂದರೆ 2 ಭಾಗ ಆಗಿದಾವಲ್ಲ, ಇದನ್ನು 2ಕ್ಕೂ ಜಾಯಿಂಟ್ ಮಾಡಿಕೊಂಡು ಆಮೇಲೆ
ಮೇನ್ ಫ್ಯಾಬ್ರಿಕ್ಕು ಲೈನಿಂಗು ಅಟ್ಯಾಚ್ ಮಾಡ್ಕೊತೀನಿ. ಓಕೆ ಫ್ರೆಂಡ್, ಎರಡು ಲೈನಿಂಗ್ ಆಯಿತು, ಮೇನ್ ಫ್ಯಾಬ್ರಿಕ್ಕು ಅಟ್ಯಾಚ್ ಕೊಟ್ಟಾಯಿತು. ನೋಡಿ ಈ ಥರ ಮೇಲೊಂದು ಹೊಲಿಗೆ ಹಾಕಿನಿ, ಇಲ್ಲಿ ಸೈಡು ಎರಡಕ್ಕೂ ಎರಡೆರಡು ಹೊಲಿಗೆ ಹಾಕಿದ್ನಿ. ಅಂದರೆ ಒಂದು ಸೈಡದು ಎರಡು ಹೊಲಿಗೆ ಹಾಕಿ ಜಾಯಿಂಟ್ ಮಾಡಿ ಇಟ್ಕೋಬೇಕು. ಆಮೇಲೆ ಇದು ಬೌಡಿ ಇದು ಅಟ್ಯಾಚ್ ಮಾಡಿರ್ತೀವಿ ಒಂದು ಸೈಡದು ಬಗಲು ಪೂರ್ತಿ ಸ್ಲೀವಿಂದ ಒಂದು ಸೈಡೆಲ್ಲ ಅಟ್ಯಾಚ್ ಮಾಡಿಕೊಂಡು, ಆಮೇಲೆ ಇಲ್ಲಿ ಓಪನ್ ಈ ಸೈಡದಿಂದ ಈ ಕಡೆ ಸೇಮ್ ಟು ಸೇಮ್ ಆ ಬಗಲು ಈ ಬಗಲು ಸೇಮ್ ಬರಬೇಕು ಹೊಲಿಗೆ. ಅಂದರೆ ಇಲ್ಲಿ ಅಟ್ಯಾಚ್ ಇದ್ದಿದ್ದು ಬರಬೇಕು ಬೌಡಿದು, ತಳಗೆ ಅಂಬ್ರೆಲಾದು ಅಟ್ಯಾಚ್ ಇದ್ದಿದ್ದು ಈಕ್ವಲ್ ಬಂತಂದ್ರೆ ನಮಗೆ ಬಟ್ಟೆ ಕರೆಕ್ಟಾಗಿ ಬಂದಂಗೆ. ನೋಡಿ ಸೇಮ್ ಬಂದಿದೆ, ಹೊಲಿಗೆ ಎರಡು ಸೇಮ್ ಇದೆ. ಇದು ಅಂಬ್ರೆಲಾದು, ಇದು ಬೌಡಿದು ಮೇಲಿಂದು. ಇವಾಗ ಇದಕ್ಕೆ ಎರಡು ಹೊಲಿಗೆ ಹಾಕ್ಕೋಬೇಕು. ಸ್ವಲ್ಪ ಲಾಂಗ್ ಆದರೆ ಇವಾಗ ಸ್ಟಾರ್ಟಿಂಗ್ ಒಂದು ಹಾಕ್ತೀನಿ, ಲಾಂಗ್ ಆದರೆ ಮತ್ತೆ 1 ಇಂಚ್ ಮೇಲೆ ಇಟ್ಕೊಂಡು ಹಾಕ್ಕೋಬೋದು. ಅಂದರೆ ಅವರು ಇಟ್ಟು ತೋಡಿಸೋದಂತ ಹೇಳ್ಯಾರ. ಇಲ್ಲೇ ಒಂದು ಹೊಲಿಗೆ ಜಾಸ್ತಿ ಹಿಡ್ಕೋಬೋದು. ಇವಾಗ ಇಲ್ಲಿ ಸುಮ್ಮನೆ ದಂಡಿಗೆ ಒಂದು ಹಾಕ್ತೀನಿ. ಆಮೇಲೆ ಹುಡುಗಿ ಲೆಂತ್ ಬಡಕಗೆ ಉದ್ದಕ್ಕೆ ಅದಾಳ, ಹಾಗಾಗಿ ಸ್ವಲ್ಪ ಜಾಸ್ತಿ ತೊಗೊಂಡಿನಿ ಬಟ್ಟೆ, ಹಾಗಾಗಿ 1 ಇಂಚ್ ಮಟ್ಟ ಇಲ್ಲಿ ಮೇಲೆ ಹಾಕ್ಕೋಬೋದು. ಗ್ಯಾಪ್ ಇದ್ದು ಬರುತ್ತೆ, ಪ್ರೆಷರ್ ಫೂಟ್ ಇದ್ದಿದ್ದು ಕರೆಕ್ಟಾಗಿ ಫಿಟ್ಟಿಂಗದು ಬರುತ್ತೆ. ಸ್ವಲ್ಪ ಲೆಂತ್ ಜಾಸ್ತಿ ಆದರೆ ಇಲ್ಲೇ ಇನ್ನೊಂಚೂರು ಒಂದು ಹೊಲಿಗೆ ಮೇಲೆ ಹಾಕ್ಕೋಬೋದು. ಅಂದರೆ ಶಾರ್ಟ್ ಆಗಕ್ಕತ್ತೆ ಇದೇ ಒಂದು ಹೊಲಿಗೆ ಬಿಚ್ಕೋಬೋದು, ಮುಂದೆ ಹಾಕ್ಕೊಳ್ಳೋಂಗೂ ಬರುತ್ತೆ. ಇದು ಸೈಡು ಅಂದ್ರೆ ನಡದ ಸುತ್ತಳತೆ ಅಟ್ಯಾಚ್ ಮಾಡಿದೆ. ಸೈಡ್ ಫಿಟ್ಟಿಂಗ್ದು ಫಿನಿಶಿಂಗ್ದಿದು ಆ ಕಡೆ ಈ ಕಡೆ ಎಷ್ಟು ಬೇಕೋ ಅಷ್ಟು ಫಿಟ್ಟಿಂಗ್ ಹಿಡ್ಕೋಬೋದು. ಇವಾಗ ಒಂದು ಸೈಡದು ಅಂದರೆ ಅಟ್ಯಾಚ್ ಮಾಡುವಾಗ ಒಂದೇ ಸೈಡು ಒಂದೇ ಹೊಲಿಗೆ ಹಾಕಿದ್ನಿ. ಇವಾಗ ಇದನ್ನ ಹಾಕ್ಕೊಂಡು ಮೈಗೆ ಎಷ್ಟು ಬೇಕೋ ಅಷ್ಟು ಫಿಟ್ಟಿಂಗು, ಬಟ್ ಇದನ್ನು 1 ಇಂಚ್ ಎಕ್ಸ್ಟ್ರಾ ಬಟ್ಟೆ ಹಿಡ್ದೀನಿ. ಹಾಗಾಗಿ ಇಲ್ಲಿ ಕರೆಕ್ಟಾಗಿ ನೋಡಿಕೊಂಡು, ಅಂದರೆ ಇದು ಲೆಂತ್ ಬೇಕು ಅನ್ನೋದಕ್ಕೆ ಮುಂದೆ ಅವರು ಇದನ್ನು ಮಾಡಿದ್ರೆ ಇದನ್ನು ಜಾಸ್ತಿ ಸ್ಟಿಚ್ ಬಿಚ್ಕೊಂಡು ಅವರು ಮತ್ತೆ ಹಾಕ್ಕೋಬೋದು. ದೊಡ್ಡದು ಗಿಡ್ಡ ಆದರೆ, ಅಂದರೆ ಹಳ್ಳಿ ಊರು ಸ್ವಲ್ಪ ಬಟ್ಟೆ ದೊಡ್ಡದು ಬೇಡ್ತಾರೆ, ಹಾಗಾಗಿ ನಾನು ದೊಡ್ಡದು ಇಟ್ಟೀನಿ. ಜಾಸ್ತಿ ಉದ್ದ ಆದರೆ ಬಿಚ್ಕೋಬೋದು, ಗಿಡ್ಡ ಮುಂದೆ ದೊಡ್ಡವಳಾದ್ದರಿಂದ ಗಿಡ್ಡ ಆಗತ್ತಂದ್ರೆ ಲೂಸ್ ಮಾಡ್ಕೋಬೋದು, ಹಾಗೂ ಇಟ್ಟೀನಿ. ಈಗ ಸೈಡ್ ಫಿಟ್ಟಿಂಗ್ ಮಾಡ್ತೀನಿ. ಓಕೆ ಫ್ರೆಂಡ್, ಎರಡೂ ಕಡೆ ಫಿಟ್ಟಿಂಗ್ದಾಯಿತು. ಇದು ಸೀದಾ ಮಾಡಿ ಇದು ಸ್ಟ್ರೇಟ್ ಅಂದರೆ ಎಕ್ಸ್ಟ್ರಾ ಬಟ್ಟೆ ಇದ್ದಿದ್ದು ಕಟ್ ಮಾಡಿ ತಕ್ಕೊಂಡು ಕೆಳಗಡೆ ಹಾಸಿ ಕರೆಕ್ಟಾಗಿ ನೋಡಿಕೊಂಡು ಇದನ್ನು ಮಾಡ್ತೀನಿ ಫ್ರೆಂಡ್. ಪಿಕ್ಕೋ ಮಾಡೋದು ಪಿಕ್ಕೋ ಮಾಡ್ತೀನಿ. ಕೆಳಗೆ ಪಿಕ್ಕೋ ಮಾಡಿದರೆ ಇನ್ನೂ ನೀಟ್ ಕಾಣುತ್ತೆ. ಅಂದರೆ ಎಕ್ಸ್ಟ್ರಾ ಬಂದಿದ್ದು ಮಾತ್ರ ಕಟ್ ಮಾಡ್ಕೊಂಡ್ರೆ ಮುಟ್ಟಿದ್ದು ಫಿನಿಶಿಂಗ್ ಆಯಿತು. ಇಲ್ಲಿ ಅಂಬ್ರೆಲಾ ಅಷ್ಟೇ ಪಿಕ್ಕೋ ಮಾಡ್ಕೋಬೇಕು, ಜಾಸ್ತಿ ಏನಿದಿಲ್ಲ. ಫೋಲ್ಡಿಂಗ್ ಮಾಡಿದ್ರೆ ಇದಕ್ಕಿತ್ತು, ಬಟ್ ಅವರು ಪಿಕ್ಕೋ ಇದನ್ನು ಮಾಡ್ತಾರೆ. ನನ್ನ ಮಗಳಿಗೆ ಅಂಗಿ ಹೊಲ್ದದ್ದು ನೋಡಿದ್ರು, ಹಾಗಾಗಿ ನಮ್ಮ ಹುಡುಗಿಗೂ ಹಿಂಗೆ ಮಾಡಿಕೊಡ್ರಿ ಅಂದಾರ. ಇಷ್ಟೇ ಬ್ಯಾಕ್ ಸೈಡು. ಫ್ರಂಟ್ ಸೈಡು ಸ್ಮಾಲ್ ಅದ, ಒಂದೇನು ಲೇಸ್ ಇತ್ತು ಗ್ರೀನ್ ಕಲರ್, ಅದನ್ನು ಅಟ್ಯಾಚ್ ಕೊಟ್ಟೀನಿ. ಈ ಥರ ಇದಾಗೈತಿ. ಈ ಥರ ಕಸಿ ನೋಡಿ ಫ್ರೆಂಡ್. ಅಂದ್ರೆ ಬಟ್ಟೆ ಇದೈತಿದು ಸ್ವಲ್ಪ ಉಬ್ಬಿದಂಗೆ ಅನ್ಸತ್ತೆ ಫ್ರಂಟ್ ಕ್ಯಾಮ್ರಾದಾಗ, ಇಷ್ಟಿದಿಲ್ಲ. ಕರೆಕ್ಟಾಗಿ ರೆಡಿಯಾಗಿದೆ. ಹೀಗೆ ಬಂದಿದೆ ನೋಡಿ, ಹೇಗಾಗಿದೆ. ವಿಡಿಯೋ ನೋಡಿ ಲೈಕ್ ಮಾಡಿ, ಹಾಗೆ ಹೊಸಬ್ರಿದ್ದಲ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್. ವಿಡಿಯೋ ನೋಡಿ ಸ್ವಲ್ಪ ಸಪೋರ್ಟ್ ಮಾಡಿ. ಹೊಸಬ್ರಿದ್ದವರೆಲ್ಲ ನಮ್ಗೆ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊರಿ ಪ್ಲೀಸ್, ಅದೊಂದೇ ಹೆಲ್ಪ್ ಮಾಡ್ಕೊರಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಫಿನಿಶಿಂಗ್ ವಿಡಿಯೋ ನೋಡಿ ಲೈಕ್ ಮಾಡಿ. ಬಾಯ್, ಟೇಕ್ ಕೇರ್.